ಹಾಯ್ ಫ್ರೆಂಡ್ಸ್ ನಾನಿವತ್ತು ಮಾತಾಡ್ತಾ ನಮ್ಮ ಭೀಮನ್ ಬಗ್ಗೆ. ಕಳೆದ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ನಾನು ನಮ್ಮ ಭೀಮ ಎಷ್ಟೆಷ್ಟು ಆಕ್ಯುಪೈ ಆಗ್ತಾ ಇದ್ದಾನೆ ಆಫ್ಟರ್ ದಸರಾ, ಅಂದರೆ ದಸರಾ ಮುಗಿದ ನಂತರ ಏನೇನು ಕಾರ್ಯಾಚರಣೆ ಮಾಡ್ತಾಯಿದ್ದಾನೆ, ಎಷ್ಟು ಸಕ್ಸಸ್ ಆಗಿದೆ, ಎಷ್ಟು ಟೈಮ್ ಕ್ಯಾಂಪಲ್ಲಿದ್ದ. ಸೊ ಎಲ್ಲ ವೀಡಿಯೋಗಳು ನಾನು ಎಲ್ಲ ಇನ್ಫಾರ್ಮೇಷನ್ ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಫ್ರೆಂಡ್ಸ್, ನಾನು ಏನಕ್ಕೆ ಇವತ್ತು ಭೀಮನ್ ವೀಡಿಯೋ ಆಗ್ತಾಯಿದ್ದೀನಿ ಅಂತಂದರೆ, ಭೀಮಾ ಲಾಸ್ಟ್ ಒಂದು 6 ಮಂತಲ್ಲಿ ಸಾಕಷ್ಟು ಕಾರ್ಯಾಚರಣೆಯಲ್ಲಿ ಬ್ಯುಸಿಯಾಗಿದ್ದಾನೆ. ಹಾಗೆ ಇದು ರೀಸೆಂಟ್ ಇವಾಗ ಹಾಕಿದ್ದು ವೀಡಿಯೋ ಎಲ್ಲ ಬಂದು ರೀಸೆಂಟ್ ಕಾರ್ಯಾಚರಣೆ ಮಾಡಿ ನಮ್ಮ ಭೀಮಾ ನಮ್ಮ ಬಾಳೆಹೊನ್ನೂರು ಕಾಡನ್ನು ಕೂಡ ಸೆರೆ ಹಿಡಿತಾನೆ. ಇವನೇ ಟೀಮ್ನ ಲೀಡ್ ಮಾಡ್ತಾನೆ ಮುಂದೆ ನಿಂತ್ಕೊಂಡು. ಕೆಲವು ಕ್ಲಿಪ್ಸಲ್ಲಿ ನೋಡ್ಬೋದು ಭೀಮಾ ಆನೆಯನ್ನು ತಳ್ಳೋದು, ಆಮೇಲೆ ಆನೆಗೆ ಲಾರಿ ಲೋಡ್ ಮಾಡಬೇಕಾದ್ರೆ ಭೀಮನ ಪಾತ್ರ ತುಂಬ ಇರುತ್ತೆ. ಸೊ ಇವಾಗ ನಮ್ಮ ಭೀಮಾ ಎಲ್ರಿಗೂ ಫೇವ್ರೇಟ್. ಯಾವುದೇ ಒಂದು ಕಾರ್ಯಾಚರಣೆ ಆಗು ಅಥವಾ ಯಾವುದೇ ಒಂದು ಗ್ರಾಮಗಳಿಗೆ ಎಂಟ್ರಿ ಕೊಡೋದಿರ್ಬೋದು, ಸೊ ಎಲ್ಲರೂ ಕೂಡ ಭೀಮಾ ಭೀಮಾ ಅಂತ ಕರೀತಾ ಇರ್ತಾರೆ. ಇದೆಲ್ಲ ಹೆಂಗೆ ಬಂತು ಅಂದರೆ, ಒಂದೇ ರೀಸನ್, ನಮ್ಮ ಆನೆಗಳ ಕ್ರೇಜ್ ಏನು ಜಾಸ್ತಿ ಆಯಿತು ಅಂತಂದರೆ, ಫಸ್ಟ್ ಆಫ್ ಆಲ್ ನಮ್ಮ ಬಾಸ್ ಅರ್ಜುನ ತೀರ್ಕೊಂಡ ನಂತರ ಆಲ್ಮೋಸ್ಟ್ ಎಲ್ಲರೂ ಕೂಡ ಆನೆಗಳ ಫ್ಯಾನ್ಸ್ ಆಗಿಬಿಡ್ತಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಕೂಡ. ಮೊದಲೆಲ್ಲ ಅಷ್ಟೊಂದು ಫೇಮಸ್ ಇರಲಿಲ್ಲ ನನಗೆ ಗೊತ್ತಿರೋಗೆ. ಆನೆಗಳು ನೋಡ್ತಾಯಿದ್ರು, ತಿಳ್ಕೊತಾಯಿದ್ರು, ಕೆಲವ್ರು ಮಾತ್ರ ಅಷ್ಟೇ. ಯಾವಾಗ ನಮ್ಮ ಅರ್ಜುನ ಹೋಗ್ತಾರೆ ಅದಾದ ನಂತರ ಆಲ್ಮೋಸ್ಟ್ ಎಲ್ಲರೂ ಫ್ಯಾನ್ಸ್ ಆಗಿ ಹೋಗ್ತಾರೆ ಆನೆಗಳಿಗೆ. ಇವಾಗ ಯಾವುದೇ ಆನೆಗಳು ಬಂದರೂ ಕೂಡ ಹೆಸರು ತಿಳ್ಕೊಂಡಿರ್ಬೋದು, ಅದ್ರದ್ದು ಹಿಸ್ಟ್ರಿಗಳಿದೆ ತಿಳ್ಕೊಂಡಿರ್ಬೋದು, ಮಾವುತರನ್ನ ಟ್ರೀಟ್ ಮಾಡೋದಾಗಿರ್ಬೋದು, ಎಲ್ಲನೂ ಕೂಡ ನೆಕ್ಸ್ಟ್ ಲೆವೆಲ್ ಅನ್ಬೋದು ಇವಾಗ. ಹಾಗೆ ನಮ್ಮ ಭೀಮನು ಕೂಡ ಕಳೆದ 6 ತಿಂಗಳಿಂದ ಸಾಕಷ್ಟು ಕಾರ್ಯಾಚರಣೆಗಳು ಮಾಡಿ ಹೆಚ್ಚು ಕಮ್ಮಿ ಒಂದು 8-10 ಹುಲಿನ ಹಿಡಿದಿದ್ದಾನೆ. ನಾನು ಸದ್ಯಕ್ಕೆ ರೆಕಾರ್ಡ್ ಇರೋ ಪ್ರಕಾರ 8-10 ಹುಲಿ ಹಿಡಿದಾನೆ. ಇವು ನಾಟ್ ಓನ್ಲಿ ಭೀಮ ಮಾತ್ರ, ಜೊತೆಲಿ ಸುಮಾರು ಆನೆಗಳು ಸಾಥ್ ಕೊಟ್ಟಿದ್ದೇವೆ. ಪರ್ಟಿಕ್ಯುಲರ್ ಭೀಮಾ ಅಂತ ಹೇಳೋದಾದರೆ, ಭೀಮಾ ತುಂಬ ಎಕ್ಸ್ಪರ್ಟ್ ಇದ್ದಾನೆ ಹುಲಿ ಕಾರ್ಯಾಚರಣೆಯಲ್ಲಿ. ಹಾಗೆ ಸದ್ಯಕ್ಕೆ ಇವಾಗ ಮೊನ್ನೆ ಕಾರ್ಯಾಚರಣೆ ಆದ ನಂತರ ಭೀಮಾ ನಮ್ಮ ಬೇರೆ ಆನೆಗಳೀಗ ಬಾಳೆಹೊನ್ನೂರು ಕಡೆ ರೆಸ್ಟ್ ಮಾಡ್ತಾ ಇದ್ದಾವೆ. ಡೈಲಿ ನಡೀತಾ ಇದೆ ಕಾರ್ಯಾಚರಣೆ, ಆನೆ ಓಡಿಸೋದು ನಡೀತಾ ಇದೆ ಅಷ್ಟೇ. ಬಟ್ ಆದರೆ ಯಾವುದೇ ಆನೆಗಳನ್ನ ಹಿಡಿತಾರೆ ಏನು ಅಂತೇಳಿ ಇನ್ನೂ ಅಪ್ಡೇಟ್ ಬಂದಿಲ್ಲ. ಸದ್ಯಕ್ಕೆ ಆನೆಗಳು ಈಗ ಕೆಲವೊಂದು ಆನೆಗಳು ಮಾತ್ರ ಅಗ್ರೆಸಿವ್ ಇರ್ತವೆ. ಕೆಲವೊಂದು ಆನೆಗಳು ನೈಟ್ ಬಂದು ತೊಡ್ದಲ್ಲಿರುವಂಥ ಯಾವುದೇ ಮರಗಳನ್ನ ಬಿಡಿಸೋದಿರ್ಬೋದು, ತಿನ್ನೋದಿರ್ಬೋದು, ಏನಾದರೂ ತಿನ್ನೋವಂಥ ಐಟಮ್ಗಳು ತಿಂದ್ಬಿಟ್ಟು ಹೋಗೋದು ಆನೆಗಳು ಇರ್ತವೆ. ಕೆಲವು ಆನೆಗಳು ಏನಂತಂದರೆ ಬೆಳಗ್ಗೆ ಆದರೂ ಹೋಗಲ್ಲ, ಸುತ್ತಮುತ್ತ ಅಡ್ಡಾಡ್ತಾ ಇರುತ್ತೆ. ಯಾರಾದರೂ ಬೆಳಗಿನ ಜಾವ ತೋಟಕ್ಕೋ ಅಥವಾ ಹೊಲ ಗದ್ದೆಗಳಿಗೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಅಟ್ಯಾಕ್ ಮಾಡೋವಂಥದ್ದು ಕಾಮನ್. ಸೊ ಹಾಗಾಗಿ ನಮ್ಮ ಭೀಮಂದು ಲಾಸ್ಟ್ ಒಂದು 6 ತಿಂಗಳಿಂದ ವೀಡಿಯೋಗಳನ್ನ ಕೆಲವೊಂದು ಹಾಕಿದ್ದೀನಿ. ಇದು ಸದ್ಯಕ್ಕಾಗಿರೋಂಥ ಕ್ಯಾಪ್ಚರಿಂಗ್ ಲಾಸ್ಟ್ 1 ವೀಕಲ್ಲಿ ಎಲ್ಲ ವೀಡಿಯೋಗಳು ಹಾಕಿದ್ದು ನೋಡ್ಕೊಳ್ಳಿ. ಇನ್ನೂ ಯಾವುದಾದ್ರೂ ಆನೆಗಳ ಬಗ್ಗೆ ಮಾಹಿತಿ ಬೇಕಂತ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಆದಷ್ಟು ತಿಳಿಸ್ಕೊಳ್ಳೋ ಟ್ರೈ ಮಾಡ್ತೀನಿ. ಹಾಗೆ ಕೆಲವರು ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಚಾನಲ್ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅನ್ನೋತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.